ಒಂದು ಬಿಲ್ ಮಂಡನೆ ಆಗಿದೆ. ದ್ವೇಷ ಭಾಷಣ ತಡೆ ವಿಚಾರವಾಗಿ ಬಿಲ್ ಅನ್ನ ಇವತ್ತು ಸೆಷನ್ ಅಲ್ಲಿ ಮಂಡನೆ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಮಂಡನೆ ಮಾಡಿರೋದು. ಇಲ್ಲಿ ದ್ವೇಷ ಭಾಷಣಕ್ಕೆ ಗರಿಷ್ಠ 10 ವರ್ಷ ಶಿಕ್ಷೆ, 1 ಲಕ್ಷ ದಂಡ, ಅಪರಾಧ ಮತ್ತೊಮ್ಮೆ ಪುನರಾವರ್ತಿಸಿದ್ರೆ 2 ರಿಂದ 10 ವರ್ಷ ಜೈಲು. ಮೊದಲು ದ್ವೇಷ ಭಾಷಣ ಮಾಡಿದ್ರೆ 7 ವರ್ಷ ಶಿಕ್ಷೆ, 50,000ವರೆಗೂ ಕೂಡ ದಂಡ ವಿಧಿಸುವಂತಹ ಅವಕಾಶ ಇರುತ್ತೆ. ಕಠಿಣ ನಿಯಮಗಳನ್ನ ಈ ಬಿಲ್ ಒಳಗೊಂಡಿರುತ್ತೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭೆ ಅಧಿವೇಶನದಲ್ಲಿ ಬಿಲ್ ಅನ್ನ ಮಂಡನೆ ಮಾಡಲಾಗಿದೆ. ಒಂದು ಬಿಲ್ ಮಂಡನೆ ಆಗಿದೆ. ದ್ವೇಷ ಭಾಷಣ ತಡೆ ವಿಚಾರವಾಗಿ ಬಿಲ್ ಅನ್ನ ಇವತ್ತು ಸೆಷನ್ ಅಲ್ಲಿ ಮಂಡನೆ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಮಂಡನೆ ಮಾಡಿರೋದು. ಇಲ್ಲಿ ದ್ವೇಷ ಭಾಷಣಕ್ಕೆ ಗರಿಷ್ಠ 10 ವರ್ಷ ಶಿಕ್ಷೆ, 1 ಲಕ್ಷ ದಂಡ, ಅಪರಾಧ ಮತ್ತೊಮ್ಮೆ ಪುನರಾವರ್ತಿಸಿದ್ರೆ 2 ರಿಂದ 10 ವರ್ಷ ಜೈಲು. ಮೊದಲು ದ್ವೇಷ ಭಾಷಣ ಮಾಡಿದ್ರೆ 7 ವರ್ಷ ಶಿಕ್ಷೆ, 50,000ವರೆಗೂ ಕೂಡ ದಂಡ ವಿಧಿಸುವಂತಹ ಅವಕಾಶ ಇರುತ್ತೆ. ಕಠಿಣ ನಿಯಮಗಳನ್ನ ಈ ಬಿಲ್ ಒಳಗೊಂಡಿರುತ್ತೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭೆ ಅಧಿವೇಶನದಲ್ಲಿ ಬಿಲ್ ಅನ್ನ ಮಂಡನೆ ಮಾಡಲಾಗಿದೆ. ಒಂದು ಬಿಲ್ ಮಂಡನೆ ಆಗಿದೆ. ದ್ವೇಷ ಭಾಷಣ ತಡೆ ವಿಚಾರವಾಗಿ ಬಿಲ್ ಅನ್ನ ಇವತ್ತು ಸೆಷನ್ ಅಲ್ಲಿ ಮಂಡನೆ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಮಂಡನೆ ಮಾಡಿರೋದು. ಇಲ್ಲಿ ದ್ವೇಷ ಭಾಷಣಕ್ಕೆ ಗರಿಷ್ಠ 10 ವರ್ಷ ಶಿಕ್ಷೆ, 1 ಲಕ್ಷ ದಂಡ, ಅಪರಾಧ ಮತ್ತೊಮ್ಮೆ ಪುನರಾವರ್ತಿಸಿದ್ರೆ 2 ರಿಂದ 10 ವರ್ಷ ಜೈಲು. ಮೊದಲು ದ್ವೇಷ ಭಾಷಣ ಮಾಡಿದ್ರೆ 7 ವರ್ಷ ಶಿಕ್ಷೆ, 50,000ವರೆಗೂ ಕೂಡ ದಂಡ ವಿಧಿಸುವಂತಹ ಅವಕಾಶ ಇರುತ್ತೆ. ಕಠಿಣ ನಿಯಮಗಳನ್ನ ಈ ಬಿಲ್ ಒಳಗೊಂಡಿರುತ್ತೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭೆ ಅಧಿವೇಶನದಲ್ಲಿ ಬಿಲ್ ಅನ್ನ ಮಂಡನೆ ಮಾಡಲಾಗಿದೆ. ಒಂದು ಬಿಲ್ ಮಂಡನೆ ಆಗಿದೆ. ದ್ವೇಷ ಭಾಷಣ ತಡೆ ವಿಚಾರವಾಗಿ ಬಿಲ್ ಅನ್ನ ಇವತ್ತು ಸೆಷನ್ ಅಲ್ಲಿ ಮಂಡನೆ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಮಂಡನೆ ಮಾಡಿರೋದು. ಇಲ್ಲಿ ದ್ವೇಷ ಭಾಷಣಕ್ಕೆ ಗರಿಷ್ಠ 10 ವರ್ಷ ಶಿಕ್ಷೆ, 1 ಲಕ್ಷ ದಂಡ, ಅಪರಾಧ ಮತ್ತೊಮ್ಮೆ ಪುನರಾವರ್ತಿಸಿದ್ರೆ 2 ರಿಂದ 10 ವರ್ಷ ಜೈಲು. ಮೊದಲು ದ್ವೇಷ ಭಾಷಣ ಮಾಡಿದ್ರೆ 7 ವರ್ಷ ಶಿಕ್ಷೆ, 50,000ವರೆಗೂ ಕೂಡ ದಂಡ ವಿಧಿಸುವಂತಹ ಅವಕಾಶ ಇರುತ್ತೆ. ಕಠಿಣ ನಿಯಮಗಳನ್ನ ಈ ಬಿಲ್ ಒಳಗೊಂಡಿರುತ್ತೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭೆ ಅಧಿವೇಶನದಲ್ಲಿ ಬಿಲ್ ಅನ್ನ ಮಂಡನೆ ಮಾಡಲಾಗಿದೆ. ಒಂದು ಬಿಲ್ ಮಂಡನೆ ಆಗಿದೆ. ದ್ವೇಷ ಭಾಷಣ ತಡೆ ವಿಚಾರವಾಗಿ ಬಿಲ್ ಅನ್ನ ಇವತ್ತು ಸೆಷನ್ ಅಲ್ಲಿ ಮಂಡನೆ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಮಂಡನೆ ಮಾಡಿರೋದು. ಇಲ್ಲಿ ದ್ವೇಷ ಭಾಷಣಕ್ಕೆ ಗರಿಷ್ಠ 10 ವರ್ಷ ಶಿಕ್ಷೆ, 1 ಲಕ್ಷ ದಂಡ, ಅಪರಾಧ ಮತ್ತೊಮ್ಮೆ ಪುನರಾವರ್ತಿಸಿದ್ರೆ 2 ರಿಂದ 10 ವರ್ಷ ಜೈಲು. ಮೊದಲು ದ್ವೇಷ ಭಾಷಣ ಮಾಡಿದ್ರೆ 7 ವರ್ಷ ಶಿಕ್ಷೆ, 50,000ವರೆಗೂ ಕೂಡ ದಂಡ ವಿಧಿಸುವಂತಹ ಅವಕಾಶ ಇರುತ್ತೆ. ಕಠಿಣ ನಿಯಮಗಳನ್ನ ಈ ಬಿಲ್ ಒಳಗೊಂಡಿರುತ್ತೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭೆ ಅಧಿವೇಶನದಲ್ಲಿ ಬಿಲ್ ಅನ್ನ ಮಂಡನೆ ಮಾಡಲಾಗಿದೆ.
ಒಂದು ಬಿಲ್ ಮಂಡನೆ ಆಗಿದೆ. ದ್ವೇಷ ಭಾಷಣ ತಡೆ ವಿಚಾರವಾಗಿ ಬಿಲ್ ಅನ್ನ ಇವತ್ತು ಸೆಷನ್ ಅಲ್ಲಿ ಮಂಡನೆ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಮಂಡನೆ ಮಾಡಿರೋದು. ಇಲ್ಲಿ ದ್ವೇಷ ಭಾಷಣಕ್ಕೆ ಗರಿಷ್ಠ 10 ವರ್ಷ ಶಿಕ್ಷೆ, 1 ಲಕ್ಷ ದಂಡ, ಅಪರಾಧ ಮತ್ತೊಮ್ಮೆ ಪುನರಾವರ್ತಿಸಿದ್ರೆ 2 ರಿಂದ 10 ವರ್ಷ ಜೈಲು. ಮೊದಲು ದ್ವೇಷ ಭಾಷಣ ಮಾಡಿದ್ರೆ 7 ವರ್ಷ ಶಿಕ್ಷೆ, 50,000ವರೆಗೂ ಕೂಡ ದಂಡ ವಿಧಿಸುವಂತ ಅವಕಾಶ ಇರುತ್ತೆ. ಕಠಿಣ ನಿಯಮಗಳನ್ನ ಈ ಬಿಲ್ ಒಳಗೊಂಡಿರುತ್ತೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭೆ ಅಧಿವೇಶನದಲ್ಲಿ ಬಿಲ್ ಅನ್ನ ಮಂಡನೆ ಮಾಡಲಾಗಿದೆ. ಒಂದು ಬಿಲ್ ಮಂಡನೆ ಆಗಿದೆ. ದ್ವೇಷ ಭಾಷಣ ತಡೆ ವಿಚಾರವಾಗಿ ಬಿಲ್ ಅನ್ನ ಇವತ್ತು ಸೆಷನ್ ಅಲ್ಲಿ ಮಂಡನೆ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಮಂಡನೆ ಮಾಡಿರೋದು. ಇಲ್ಲಿ ದ್ವೇಷ ಭಾಷಣಕ್ಕೆ ಗರಿಷ್ಠ 10 ವರ್ಷ ಶಿಕ್ಷೆ, 1 ಲಕ್ಷ ದಂಡ, ಅಪರಾಧ ಮತ್ತೊಮ್ಮೆ ಪುನರಾವರ್ತಿಸಿದ್ರೆ 2 ರಿಂದ 10 ವರ್ಷ ಜೈಲು. ಮೊದಲು ದ್ವೇಷ ಭಾಷಣ ಮಾಡಿದ್ರೆ 7 ವರ್ಷ ಶಿಕ್ಷೆ, 50,000ವರೆಗೂ ಕೂಡ ದಂಡ ವಿಧಿಸುವಂತ ಅವಕಾಶ ಇರುತ್ತೆ. ಕಠಿಣ ನಿಯಮಗಳನ್ನ ಈ ಬಿಲ್ ಒಳಗೊಂಡಿರುತ್ತೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭೆ ಅಧಿವೇಶನದಲ್ಲಿ ಬಿಲ್ ಅನ್ನ ಮಂಡನೆ ಮಾಡಲಾಗಿದೆ. ಒಂದು ಬಿಲ್ ಮಂಡನೆ ಆಗಿದೆ. ದ್ವೇಷ ಭಾಷಣ ತಡೆ ವಿಚಾರವಾಗಿ ಬಿಲ್ ಅನ್ನ ಇವತ್ತು ಸೆಷನ್ ಅಲ್ಲಿ ಮಂಡನೆ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಮಂಡನೆ ಮಾಡಿರೋದು. ಇಲ್ಲಿ ದ್ವೇಷ ಭಾಷಣಕ್ಕೆ ಗರಿಷ್ಠ 10 ವರ್ಷ ಶಿಕ್ಷೆ, 1 ಲಕ್ಷ ದಂಡ, ಅಪರಾಧ ಮತ್ತೊಮ್ಮೆ ಪುನರಾವರ್ತಿಸಿದ್ರೆ 2 ರಿಂದ 10 ವರ್ಷ ಜೈಲು. ಮೊದಲು ದ್ವೇಷ ಭಾಷಣ ಮಾಡಿದ್ರೆ 7 ವರ್ಷ ಶಿಕ್ಷೆ, 50,000ವರೆಗೂ ಕೂಡ ದಂಡ ವಿಧಿಸುವಂತ ಅವಕಾಶ ಇರುತ್ತೆ. ಕಠಿಣ ನಿಯಮಗಳನ್ನ ಈ ಬಿಲ್ ಒಳಗೊಂಡಿರುತ್ತೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭೆ ಅಧಿವೇಶನದಲ್ಲಿ ಬಿಲ್ ಅನ್ನ ಮಂಡನೆ ಮಾಡಲಾಗಿದೆ. ಒಂದು ಬಿಲ್ ಮಂಡನೆ ಆಗಿದೆ. ದ್ವೇಷ ಭಾಷಣ ತಡೆ ವಿಚಾರವಾಗಿ ಬಿಲ್ ಅನ್ನ ಇವತ್ತು ಸೆಷನ್ ಅಲ್ಲಿ ಮಂಡನೆ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ತಡೆ ಮಸೂದೆ ಮಂಡನೆ ಮಾಡಿರೋದು. ಇಲ್ಲಿ ದ್ವೇಷ ಭಾಷಣಕ್ಕೆ ಗರಿಷ್ಠ 10 ವರ್ಷ ಶಿಕ್ಷೆ, 1 ಲಕ್ಷ ದಂಡ, ಅಪರಾಧ ಮತ್ತೊಮ್ಮೆ ಪುನರಾವರ್ತಿಸಿದ್ರೆ 2 ರಿಂದ 10 ವರ್ಷ ಜೈಲು. ಮೊದಲು ದ್ವೇಷ ಭಾಷಣ ಮಾಡಿದ್ರೆ 7 ವರ್ಷ ಶಿಕ್ಷೆ, 50,000ವರೆಗೂ ಕೂಡ ದಂಡ ವಿಧಿಸುವಂತ ಅವಕಾಶ ಇರುತ್ತೆ. ಕಠಿಣ ನಿಯಮಗಳನ್ನ ಈ ಬಿಲ್ ಒಳಗೊಂಡಿರುತ್ತೆ ಅಂತ ಹೇಳಲಾಗ್ತಾ ಇದೆ. ವಿಧಾನಸಭೆ ಅಧಿವೇಶನದಲ್ಲಿ ಬಿಲ್ ಅನ್ನ ಮಂಡನೆ ಮಾಡಲಾಗಿದೆ. ಶ್ವೇತಾ